ಸಾಮಾನ್ಯವಾಗಿ ಕೆಲವರು ಆಲಿಕಲ್ಲು ಮಳೆ ಬೀಳೋದನ್ನ ನೋಡಿರ್ತೀರಾ ಅಥವಾ ಕೇಳಿರ್ತೀರಾ. ಆಕಾಶದಿಂದ ವಿವಿಧ ಗಾತ್ರದಲ್ಲಿ ಐಸ್ ಪೀಸ್ನಂತೆ ಬೀಳುವ ಆಲಿಕಲ್ಲುಗಳನ್ನ ಹೆಕ್ಕುವುದೇ ಒಂಥರ ಮಜಾ. ಇವು ಯಾಕೆ ಬೀಳುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಆಲಿಕಲ್ಲು ಅಂದ್ರೆ ಏನು ಅಂತ ತಿಳಿಯೋಣ. ಆಲಿಕಲ್ಲು ಅಂದ್ರೆ ಮೋಡಗಳಲ್ಲಿ ಘರ್ಷಣೆ ಉಂಟಾಗಿ ಭೂಮಿಗೆ ಬೀಳುವ ಸಣ್ಣ ಹಿಮಗಡ್ಡೆಗಳು. ಮಳೆ ಆಗುವಾಗ ಆಲಿಕಲ್ಲು ಹೇಗೆ ಬೀಳುತ್ತೆ ಎಂಬುದು ಎಲ್ಲರ ಕುತೂಹಲವನ್ನ ಕೆರಳಿಸುತ್ತೆ. ಹಿಮ ಮತ್ತು ನೀರಿನ ಪರ್ಯಾಯ ಮಿಶ್ರಣದಿಂದ ಆಲಿಕಲ್ಲು ಬೆಳೆಯುತ್ತೆ ಮತ್ತು ದೊಡ್ಡದಾಗುತ್ತೆ. ಹವಾಮಾನ ಶಾಸ್ತ್ರದ ಪ್ರಕಾರ ಆಲಿಕಲ್ಲು 3 ಸನ್ನಿವೇಶಗಳಲ್ಲಿ ಬೀಳುತ್ತೆ. ಮೊದಲನೆಯ ಸನ್ನಿವೇಶ ಕೆಳಮಟ್ಟದಲ್ಲಿ ತೇವಪೂರಿತ ಬಿಸಿಗಾಳಿ ಉಂಟಾದಾಗ, ಮತ್ತು ಎರಡನೆಯದು ಸಿಡಿಲಿನಿಂದ ಕೂಡಿದ್ದ ಬಿರುಗಾಳಿ ಎತ್ತರವಾಗಿ ವ್ಯಾಪಿಸಿದಾಗ, ಮತ್ತು ಮೂರನೆಯದು ಭೂಮಿಯಿಂದ 10,000ದಿಂದ 12,000 ಅಡಿಯಷ್ಟು ಎತ್ತರವಾಗಿ ಹಿಮ ಬಿಂದುವಾದಾಗ. ಈ 3 ಸನ್ನಿವೇಶಗಳಲ್ಲಿ ಆಲಿಕಲ್ಲು ಮಳೆ ಬೀಳುತ್ತೆ. ಗುಡುಗು ಬಿರುಗಾಳಿ ಸಮಯದಲ್ಲೂ